ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿರುವ ಕರ್ನಾಟಕ ರಾಜ್ಯ ನಾಗರಿಕ ಸರಬರಾಜು ನಿಗಮದ ಗೋದಾಮಿನಲ್ಲಿ ಸುಮಾರು 86.65 ಲಕ್ಷ ರೂಪಾಯಿ ಮೌಲ್ಯದ ಸಾರ್ವಜನಿಕ ವಿತರಣಾ ಪದ್ಧತಿಯ ಆಹಾರ ಧಾನ್ಯಗಳು ಅಕ್ರಮವಾಗಿ ಕಳುವಾಗಿರುವ ಅಥವಾ ದುರುಪಯೋಗವಾಗಿರುವ ಘಟನೆ ಬೆಳಕಿಗೆ ಬಂದಿದ್ದು, ಈ ಸಂಬಂಧ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಹಾರ ಇಲಾಖೆಯ ರಾಜಪತ್ರಕಿತ ಅಧಿಕಾರಿ ಸೌಮ್ಯಾಜಿ ಅವರು ನೀಡಿದ ದೂರಿನ ಅನ್ವಯ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಜಿಗಣಿ ಗೋದಾಮಿನ ವ್ಯವಸ್ಥಾಪಕರಾದ ಶಿವಕುಮಾರ್ ವಿ ಅವರು ಕಳೆದ 3 ದಿನಗಳಿಂದ ಗೋದಾಮಿನ ಬಾಗಿಲು ತೆರೆಯದೆ ಅನುಮಾನಾಸ್ಪದವಾಗಿ ನಡೆದುಕೊಂಡ ಹಿನ್ನೆಲೆಯಲ್ಲಿ ಇಲಾಖಾಧಿಕಾರಿಗಳ ತಂಡ ತಪಾಸಣೆ ನಡೆಸಿತು. ಅಧಿಕಾರಿಗಳು ಮತ್ತು ಪೊಲೀಸರ ಸಮ್ಮುಖದಲ್ಲಿ ಗೋದಾಮಿನ ಬೀಗ ಒಡೆದು ಪರಿಶೀಲಿಸಿದಾಗ ಭೌತಿಕ ದಾಸ್ತಾನು ಹಾಗೂ ಆನ್ಲೈನ್ ದಾಖಲಾತಿಗಳ ನಡುವೆ ಭಾರೀ ಪ್ರಮಾಣದ ವ್ಯತ್ಯಾಸ ಕಂಡುಬಂದಿದೆ. ಕಾಣೆಯಾದ ಆಹಾರ ಧಾನ್ಯಗಳ ವಿವರ: ಅಕ್ಕಿ 3,159.75 ಕ್ವಿಂಟಲ್ ಸುಮಾರು 73,74,604 ರೂಪಾಯಿ. ರಾಗಿ 189.38 ಕ್ವಿಂಟಲ್, ಇದರ ಮೌಲ್ಯ ಸುಮಾರು 9,25,311 ರೂಪಾಯಿ. ಹಾಗೂ ಗೋಧಿ 143.43 ಕ್ವಿಂಟಲ್, ಇದರ ಮೌಲ್ಯ ಸುಮಾರು 3,65,747 ರೂಪಾಯಿ. ಒಟ್ಟು ಅಂದಾಜು ನಷ್ಟ ಸುಮಾರು 86,65,662 ರೂಪಾಯಿ. ಇನ್ನು ಸಾರ್ವಜನಿಕರಿಗೆ ತಲುಪಬೇಕಾದ ಪಡಿತರ ಧಾನ್ಯಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ ಆರೋಪದ ಮೇಲೆ ಗೋದಾಮು ವ್ಯವಸ್ಥಾಪಕ ಶಿವಕುಮಾರ್, ಅವರ ಸಹಾಯಕ ನಾರಾಯಣಸ್ವಾಮಿ, ತಿಮ್ಮರಾಜು, ರಾಜಕುಮಾರ್, ತೌಫಿಕ್ ಮತ್ತು ಇತರರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಅಲ್ಲದೆ ತನಿಖೆಯಿಂದ ತಪ್ಪಿಸಿಕೊಳ್ಳಲು ಆಸ್ಪತ್ರೆಯ ನೆಪ ಹೇಳಿ ಪರಾರಿಯಾಗಿರುವ ಆರೋಪಿಗಳ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ, ಸೂಕ್ತ ಕಲಂಗಳು, ಅತ್ಯಗತ್ಯ ಸರಕುಗಳ ಕಾಯ್ದೆ ಹಾಗೂ ಪಿಡಿಎಸ್ ನಿಯಂತ್ರಣ ಆದೇಶಗಳ ಅಡಿಯಲ್ಲಿ ಸೂರ್ಯನಗರ ಠಾಣೆ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ.